ಬೆಂಗಳೂರಲ್ಲಿ ದಿನೇ ದಿನೇ ಹಿಂದಿ ಭಾಷಿಕರ ಹಾವಳಿ ಹೆಚ್ಚಾಗ್ತಾ ಇದೆ. ಕ್ಯಾಬ್ ಡ್ರೈವರ್ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂದಿದ್ದಕ್ಕೆ ನಾರ್ತಿ ಕಿರಿಕ್ ಮಾಡಿದ್ದಾನೆ. ಕಿರಿಕ್ ಮಾಡಿ ಚಾಲಕನಿಗೆ ಹಿಂದಿಯಲ್ಲಿ ಅವಾಚ್ಯ ಪದವನ್ನ ಬಳಸಿ ನಿಂದನೆ ಮಾಡಿದ್ದಾನೆ ಅನ್ನೋ ಆರೋಪ. ಡ್ರೈವರ್ಗೆ ಮಾತ್ರ ಅಲ್ಲ, ಟ್ರಾಫಿಕ್ ಪೊಲೀಸರಿಗೂ ಕೂಡ ಈ ನಾರ್ತಿ ಹಿಂದಿವಾಲ ನಿಂದಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೀಟ್ ಬೆಲ್ಟ್ ವಿಚಾರಕ್ಕೆ ನಡು ರಸ್ತೆಯಲ್ಲೇ ವಾಕ್ಸಮರ ತಾರಕಕ್ಕೇರಿದೆ. ಹಿಂದಿಯವರ ದರ್ಪ ಹೆಚ್ಚುತ್ತಾ ಇದೆ ಅಂತ ಚಾಲಕ ಅಜಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಬೈದು ನಮ್ಮ ಮೇಲೇನೆ ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಮೇಲೆ ದೂರು ಕೊಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ. ಕನ್ನಡಿಗರ ಮೇಲೆ ಹಿಂದಿಯ ಹಾವಳಿ ತಡೆಗೆ ಕ್ರಮ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. प्रॉब्लम ಇಲ್ಲ ನನಗೆ ನೀವು ಮಾತಾಡೋ ರೀತಿಯಲ್ಲಿ ಕರೆಕ್ಟ್ ಆಗಿ ಮಾತಾಡಬೇಕು ಏನು ಮೇಡಂ ಅದರ್ಥ पुलिस को काहे को बोलता आपने बोला नहीं बोला मैम ಬಂದಿದ್ದಾರೆ ಮೇಡಂ ನಾನು ಅನ್ಬಿಟ್ಟಿಲ್ಲ ಆಟೋದವರು ಎಷ್ಟು ಜನ ಇದ್ರು ಗೊತ್ತಾ ಅವ್ರು ಮುಂದೆನೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿರೋದು ಈಗ ನಾಳೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಡ್ರೈವರ್ ಮೇಲೆ ಬರುತ್ತೆ 8898 भाई हमने कोई कतल थोड़ा करते हैं यार प्रॉब्लम ಇಲ್ಲ ನನಗೆ ನೀವು ಮಾತಾಡೋ ರೀತಿಯಲ್ಲಿ ಕರೆಕ್ಟ್ ಆಗಿ ಮಾತಾಡಬೇಕು ಏನು ಮೇಡಂ ಅದರ್ಥ पुलिस को काहे को बोलता आपने बोला नहीं बोला मैम ಬಂದಿದ್ದಾರೆ ಮೇಡಂ ನಾನು ಅನ್ಬಿಟ್ಟಿಲ್ಲ ಆಟೋದವರು ಎಷ್ಟು ಜನ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂದೆ ನಾನು ಹಾಕೊಳ್ಳಲ್ಲ ಅಂದ್ರು ಎಂತಕ್ಕೆ ಹಾಕೊಳ್ಳಲ್ಲ ಅಂದಿದ್ದಕ್ಕೆ ನನ್ನ ಗಾಡಿ ಪ್ರಾಬ್ಲಮ್ ಇದೆ ಸೊ ಹೋಗಿ ಹ್ಯಾಂಡಲಿಂಗ್ ಹಿಡ್ಕೊಳ್ಳಿ ಬೆಲ್ಟು ಕ್ಯಾಮ್ರಾ ಇದೆ ಸ್ಕ್ಯಾಚ್ ಆಗುತ್ತೆ ನನ್ನ ಗಾಡಿ ಫೈನ್ ಬೀಳುತ್ತೆ ಅಂದೆ ಹಂಗೆ ಅಂದಾದ್ಮೇಲೆ ಹೈದರಾಬಾದಲ್ಲಿ ಏನೂ ಇಲ್ಲ ಅಂದರು. ಹೈದರಾಬಾದಲ್ಲಿ ಏನೂ ಇಲ್ಲ ಅಂದರೆ ಇದು ಕರ್ನಾಟಕ ಹಾಕೊಳ್ಳಿ ಅಂದರೆ ಆಮೇಲೆ ಕರ್ನಾಟಕ ಪೊಲೀಸ್ ಅಂತಾನೆ ಪೊಲೀಸ್ ಹೇಳಿ ಅದಕ್ಕೆ ಗಾಡಿ ಸ್ಟಾಪ್ ಮಾಡಿರೋದು ನಾನು ಇಲ್ಲಿ ಗಾಡಿ ಸ್ಟಾಪ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಇದು ಮಾಡ್ಕೊ ಬಂದಾದ್ಮೇಲೆ ಈಗ ಉಲ್ಟಾ ಹೊಡಿತಿದ್ದಾರೆ ಅವರು. ಈಗ ಏನಾರು ಹೆಚ್ಚು ಕಮ್ಮಿ ಆಯಿತು ತಿರ್ಗಾ ಡ್ರೈವರ್ದೇ ಪ್ರಾಬ್ಲಮ್ ಅಂದ್ಬಿಟ್ಟು ಊಬರಲ್ಲಿ ಮೇಲೆ ಹಾಕೊಳ್ಳೋದು ಇವರು. ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಈಗ ಅದಕ್ಕೆ ಇನ್ಸ್ಪೆಕ್ಟರ್ ಇದ್ದಾರೆ ಕರ್ಕೊಂಬಂದೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಬಂದಿದ್ದೀನಿ ನಾನು. ಇವಾಗ ನೋಡ್ರೆ ಉಲ್ಟಾ ಹೊಡಿತಿದ್ದಾರೆ. ಅದು ಹೇಳಿಲ್ಲ ಅಂದರೆ ನಾನು ಹೇಳಿದ್ದೀನಿ ಮೇಡಮ್ ಇಲ್ಲೇ ಎಲ್ಲ ಇದ್ರಲ್ಲ ಅದಕ್ಕೆ ಗಾಡಿ ನಿಲ್ಸ್ಬಿಟ್ಟು ಅಲ್ಲಿ ಮೇಡಮ್ ಹತ್ರ ಓಡೋಗಿದ್ದು ನಾನು. ಏನಂತಕ್ಕೆ ಹೇಳ್ಬೇಕಿತ್ತು ಇವ್ರು ಅಂತ ಇವ್ರ ಕಣ್ಗೆ ಅಷ್ಟು ಚೀಪಾಗಿ ಕಾಣಿಸ್ತೀವಾ? ಅದೇನೈತೆ ಕಂಪ್ಲೇಂಟ್ ಸರ್ ಹತ್ರ ಹೇಳಿದ್ದೀನಿ ಅವ್ರು ಏನು ಮಾಡ್ಕೊಳ್ತಾರೆ ಮಾಡಲಿ ಮೇಡಮ್. ಆಗ್ತಾನೆ ಇರುತ್ತೆ ಮೇಡಮ್, ಡೈಲಿ ಆಗ್ತಾ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಮೇಲಿಂದ ಮೇಲಿಂಥ ಪ್ರಕರಣಗಳು ಬೆಂಗಳೂರಲ್ಲಿ. ಈ ಕೆಲವು ಹಿಂದಿ ಭಾಷಿಕರ ಪ್ರಾಬ್ಲಮ್ ಏನು ಅನ್ನೋದೇ ಅರ್ಥ ಆಗಲ್ಲ. ಸೀಟ್ ಬೆಲ್ಟ್ ಹಾಕೊಳ್ಳಿ ಅನ್ನೋದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಈತ ಅವಾಚ್ಯ ಪದ ಬಳಸಿ ನಿಂದಿಸಿದ್ದ. ಅಂದ್ರೆ ಪೊಲೀಸರಿಗೂ ಬೆಲೆ ಇಲ್ವಾ ಇವ್ರ ಹತ್ರ? ವಿಜಯ್, ದಿನದಿಂದ ದಿನಕ್ಕೆ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಆ ಪ್ರಕರಣವನ್ನ ಟ್ವಿಟರ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ಎಲ್ಲೋ ಒಂದು ಪೋಸ್ಟ್ ಹಾಕಿ ಬರ್ಕೊಂಡು ಬಿಡ್ತಾರೆ. ಆ ಸಂದರ್ಭದಲ್ಲಿ ಚಾಲಕನದ್ದೇ ತಪ್ಪು ಅನ್ನೋ ರೀತಿಯಾಗಿ ಬಿಂಬಿಸಿ ಆ ಚಾಲಕನ ಊಬರ್ ಅಥವಾ ಓಲಾ ಯಾವ್ದು ಆತನ ಐಡಿ ಇರುತ್ತೆ ಆ ಐಡಿನ ಬ್ಲಾಕ್ ಮಾಡಿಸುವಂತಹ ಜೊತೆಗೆ ಜನರ ಟೀಕೆಗೆ ಆತನನ್ನ ಗುರಿಯಾಗಿಸುವಂತಹ ಕೆಲಸವನ್ನ ಬಹುತೇಕ ನಾರ್ತಿಗಳು ಮಾಡ್ತಾ ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮಧ್ಯಾಹ್ನ 1:30ಕ್ಕೆ ನಡೆದಿರುವಂತಹ ಘಟನೆ ಇದು. ನಾನು ಆ ಘಟನೆ ನಡೆದಂತಹ ಜಾಗದಲ್ಲೇ ಇದ್ರಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. KM ನಂಜಪ್ಪ ವೃತ್ತ ಅಂದ್ರೆ ಈ ರೇಸ್ ಕೋರ್ಸ್ ರೋಡ್ ನ ಹತ್ರ ಅಂದ್ರೆ ಈ ಸ್ಟೀಲ್ ಬ್ರಿಡ್ಜ್ ನ ಇಳಿದ ತಕ್ಷಣ ನಿಮ್ಗೆ ಸಿಗುತ್ತೆ ಈ ಜಂಕ್ಷನ್. ಇದೇ ಜಂಕ್ಷನ್ ನಲ್ಲಿ ಇಲ್ಲೇನು ನಮ್ಮ ವಿಡಿಯೋ ಜರ್ನಲಿಸ್ಟ್ ಸಿದ್ದಪ್ಪ ತೋರಿಸ್ತಾ ಇದಾರಲ್ಲ ಈ ರೋಡ್, ಇದೇ ಜಾಗದಲ್ಲಿ ಆ ಕಾರು ದಿಢೀರ್ ಅಂತ ಸ್ಟಾಪ್ ಆಗುತ್ತೆ. ಇಲ್ಲಿದ್ದಂತಹ ವೆಹಿಕಲ್ಸ್ ಎಷ್ಟು ಮೂವ್ ಆಗ್ತಾ ಇರುತ್ತೆ ನೋಡಿ. ಜನರಲ್ ಒಂದ್ಸಲ ಗಾಬರಿ ಆಗ್ಬಿಡ್ತಾರೆ, ಯಾಕಪ್ಪ ಇಷ್ಟು ದೊಡ್ಡ ಮಟ್ಟದ ಇಷ್ಟು ದಿಢೀರ್ ಅಂತ ಕಾರನ್ನ ಆಫ್ ಮಾಡ್ಬಿಡ್ತಾರೆ, ಸಿಗ್ನಲ್ ಅಂದ್ರೆ ಸಿಗ್ನಲ್ ಫ್ರೀ ಇದ್ರು ಕೂಡ ಅನ್ನುವಂತಹ ಆತಂಕದಲ್ಲಿ ಜನರಿರ್ತಾರೆ. ಆ ಡ್ರೈವರ್ ಇದ್ದವನು ತಕ್ಷಣ ಓಡಿ ಹೋಗಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಈ ನಂಜಪ್ಪ ಸರ್ಕಲ್ ಅಲ್ಲಿರುವಂತಹ ಪೊಲೀಸರ ಚೌಕಿ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಪೊಲೀಸರನ್ನ ಏಕಾಏಕಿ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅವರು ದಿಢೀರ್ ಅಂತ ಓಡ್ ಬರ್ತಾರೆ. ಒಬ್ರಲ್ಲ ಇಬ್ರಲ್ಲ ಸುಮಾರು 4-5 ಜನ ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಬಂದು ಏನಾಯ್ತು ಅಂತ ಪ್ರಶ್ನೆ ಮಾಡಿ ಅವರ ಸಮಸ್ಯೆಯನ್ನು ಕೇಳುವಂತಹ ಪ್ರಯತ್ನ ಮಾಡ್ತಾರೆ. ಆಗ ಆರಂಭದಲ್ಲಿ ಅವರ ಜೊತೆಗಿದ್ದಂತಹ ಪ್ಯಾಸೆಂಜರ್ಸ್ ಆ ನಾರ್ತಿಗಳು ಏನ್ ಹೇಳ್ತಾರೆ, ನಾನು ಯಾರಿಗೂ ಬೈದೇ ಇಲ್ಲ, ಯಾರಿಗೂ ಕೂಡ ಅವಾಚ್ಯ ಪದವನ್ನ ಬಳಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಡ್ರೈವರ್ನ ಮಾತಲ್ಲಿ ಪ್ರಾಮಾಣಿಕತೆ ಇತ್ತು. ಆತ ವಾದ ಮಾಡ್ತಾನೆ, ಆತ ಹೇಳ್ತಾನೆ ನೀನು ನನಗೆ ಬೈದಿರೋದು ನಿಜ, ಈಗ ಬೈತೀರಾ ಆಮೇಲೆ ಹೋಗಿ ನಮ್ಮ ಐಡಿಯನ್ನ ಬ್ಲಾಕ್ ಮಾಡ್ತೀರಾ ಅಂತ ಘಂಟಾಘೋಷವಾಗಿ ಆತ ನೇರವಾಗಿ ಹೇಳಿದಾಗ ಪ್ಯಾಸೆಂಜರ್ ಆಗ ಒಪ್ಕೊಳ್ತಾರೆ, ನಾನು ಬೈದಿರೋದು ಹೌದು, ಆದ್ರೆ ಟ್ರಾಫಿಕ್ ಪೊಲೀಸರಿಗೆ ಬೈದಿಲ್ಲ, ನಾನು ಇಲ್ಲಿರುವಂತಹ ಕ್ಯಾಮ್ರಾಗ್ ಬೈದಿದ್ದೀನಿ ಅಂತ ಹೇಳ್ತಾನೆ. ಕ್ಯಾಮ್ರಾಗ್ ಬೈದ್ಯೋ ಅಂದ್ರೆ ಕ್ಷಣಕ್ಕೆ ಒಂದೊಂದು ಮಾತನ್ನ ಹೇಳ್ತಾ ಹೋಗ್ತಾನೆ. ನಾನು ಸೀಟ್ ಬೆಲ್ಟ್ ಧರಿಸಿ ಅಂತ ಹೇಳಿದಾಗ ಸೀಟ್ ಬೆಲ್ಟ್ ಧರಿಸದೇ ಇದ್ರೆ ಫೈನ್ ಬೀಳುತ್ತೆ ಅಂತ ಡ್ರೈವರ್ ಹೇಳಿದಂತಹ ಸಂದರ್ಭದಲ್ಲಿ ನನಗೆ ಮೊದಲು ಹಾರ್ಟ್ ಸಮಸ್ಯೆ ಇದೆ, ಆಪರೇಷನ್ ಆಗಿದೆ, ಸೀಟ್ ಬೆಲ್ಟ್ ಹಾಕಕ್ ಆಗಲ್ಲ ಅಂತ ಹೇಳ್ತಾನೆ. ಸೀಟ್ ಬೆಲ್ಟ್ ಹಾಕಕ್ ಸಮಸ್ಯೆ
ಸಮಸ್ಯೆ ಇದ್ದವರು ಫ್ರಂಟಲ್ಲಿ ಕೂರಬಾರ್ದು, ಕಾರ್ನ ಏನೋ ಡ್ರೈವರ್ನ ಹಿಂದೆಗಡೆ ಸೀಟಲ್ಲೂ ಕೂಡ ಜಾಗ ಇರುತ್ತೆ, ಅಲ್ಲಿ ಕೂರ್ಬೋದಿತ್ತು. ಆದ್ರೆ ಆ ಕೆಲಸವನ್ನ ಆತ ಮಾಡೋದಿಲ್ಲ. ಬೇಕಾದಲ್ಲೇ ಮುಂದೆ ಹೋಗಿ ಕೂತ್ಕೊಂಡು ತಕರಾರು ತೆಗೆದು ಜಗಳ ಆಗಿ ವಾಗ್ವಾದ ಆಗುತ್ತೆ. ಅದಾದ್ಮೇಲೆ ಡ್ರೈವರ್ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮನ್ನ ಎಲೆಕ್ಟ್ರಾನಿಕ್ ಸಿಟಿಗೆ ಡ್ರಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಭಾಷೆಗೆ ಬೈದಿದ್ದೀರಾ, ಜೊತೆಗೆ ನಮ್ಮ ಟ್ರಾಫಿಕ್ ಪೊಲೀಸರಿಗೆ ಬೈದಿದ್ದೀರಾ, ಜೊತೆಗೆ ನನಗೂ ಬೈದಿದ್ದೀರಾ. ಸೊ ಈ ರೀತಿಯಾಗಿ ಬೇಡದೇ ಇರೋ ರೀತಿಯಾಗಿ ಸೀನ್ ಕ್ರಿಯೇಟ್ ಮಾಡಿದ್ದೀರಾ, ಸೊ ಹಾಗಾಗಿ ನಾನು ನಿಮ್ಮನ್ನ ಡ್ರಾಪ್ ಮಾಡಲ್ಲ ಅಂತ ಹೇಳಿದಾಗ ಟ್ರಾಫಿಕ್ ಪೊಲೀಸರು ಮಧ್ಯ ಎಂಟ್ರಿ ಆಗಿ ಅವರಿಬ್ಬರ ವಾಗ್ವಾದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಕೊಟ್ಟರು. ಅಂದ್ರೆ ಡ್ರೈವರ್ಗೆ ಆತನ ಏನೋ ಅವರ ಒಂದು ಇಲ್ಲಿಂದ ಏನು ಆತ ಎಲ್ಲಿಂದ ಕರ್ಕೊಂಡು ಬಂದಿದ್ದ ಆ ಚಾರ್ಜಸ್ ಏನಿತ್ತು ಅದನ್ನ ಕ್ಲಿಯರ್ ಮಾಡಿಕೊಟ್ಟು ಕಳಿಸಿದ್ರು. ಬಟ್ ಪ್ರಶ್ನೆ ಇರೋದು, ಬೆಂಗಳೂರಿನಲ್ಲಿ ಈ ರೀತಿಯ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಿಂದಿ ಅವರ ಹಾವಳಿ, ನಾರ್ತಿ ಅವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಬ್ರೇಕ್ ಯಾವಾಗ ಅನ್ನುವಂತಹದ್ದು ಸದ್ಯದ ಪ್ರಶ್ನೆ. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.